ಹರೇ ಶ್ರೀನಿವಾಸ. ಈ ದಿನ ಮನಸ್ಸಿನ ಹದ ಅನ್ನೋ ಭಾಗದಿಂದ ನಾನು 4ನೆಯ ದಿನದ ಕಗ್ಗವಾಚನವನ್ನು ಮಾಡಿಕೊಂಡಿದ್ದೇನೆ. ನಾನು ಆಯ್ದುಕೊಂಡಿರುವ ಪದ್ಯ: ಕುದಿ ಹೆಜ್ಜೆ ವೆಗಟಬಹುದು, ಕಡಿಮೆ ಇರೆ ಹಸಿನಾತ, ಕದಡಲೊಡೆಯುವುದು ಹಾಲು, ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ, ಅದನ್ನೆಚ್ಚರದಿ ನೋಡು, ಬದುಕು ಸೊಗ ಹದದಿಂದ ಮಂಕುತಿಮ್ಮ. ಕುದಿ ಹೆಚ್ಚೆ ವೆಗಟಬಹುದು, ಕಡಿಮೆ ಇರೆ ಹಸಿನಾತ, ಕದಡಲೊಡೆಯುವುದು ಹಾಲು, ಸೂಕ್ಷ್ಮವದರ ಹದ, ಅದರ ಒಲೆ ಮನದ ಹದ, ಅದನ್ನೆಚ್ಚರದಿ ನೋಡು, ಬದುಕು ಸೊಗಹದದಿಂದ ಮಂಕುತಿಮ್ಮ ಮಂಕುತಿಮ್ಮ. ಈ ಪದ್ಯದ ಭಾವಾರ್ಥವನ್ನು ಡಿ.ವಿ.ಜಿಯವರು ಈ ರೀತಿ ಹೇಳುತ್ತಾರೆ: ಹಾಲನ್ನು ಕಾಯಿಸುವಾಗ ಬಹಳ ಜಾಗರೂಕತೆಯಿಂದ ಕಾಯಿಸಬೇಕು. ಸ್ವಲ್ಪ ಉರಿ ಜಾಸ್ತಿ ಆದರೆ ಆಡಿ ಹತ್ತಿದ ವಾಸನೆ ಬರುತ್ತದೆ. ಸರಿಯಾಗಿ ಕಾಯಿಸದಿದ್ದರೆ ಹಸಿ ವಾಸನೆ ಹೊಡೆಯುತ್ತದೆ, ಅದನ್ನು ಕುಡಿಯಲಿಕ್ಕಾಗುವುದಿಲ್ಲ. ಕದಡಿದರೆ ಅದು ಒಡೆದು ಉಪಯೋಗಕ್ಕೆ ಬಾರದಂತಾಗುತ್ತದೆ. ಮನಸ್ಸಿನ ಹದವೂ ಹಾಗೆಯೇ, ಅದು ಅತಿ ಸೂಕ್ಷ್ಮವಾದದ್ದು. ಅದನ್ನು ಹುಷಾರಾಗಿ ನೋಡಿಕೊ. ಈ ಹದವಾದ ಮನಸ್ಸು ಬದುಕನ್ನು ಸುಖವಾಗಿಡುತ್ತದೆ. ಮನಸ್ಸುಗಳು ಒಡೆದು ಹೋದರೆ ಬದುಕು ಸುಖವಾಗಿರುವುದಿಲ್ಲ ಎಂದು ಈ ರೀತಿ ನೀತಿ ಮಾತುಗಳನ್ನು ತಿಳಿಸಿರುತ್ತಾರೆ.